ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಅತ್ಯಂತ ಪವಿತ್ರವಾದ ಪರಮ ಏಕಾದಶಿಯ ಮಹತ್ವ, ವ್ರತವಿಧಾನ ಮತ್ತು ಅದರ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಪರಮ ಏಕಾದಶಿಯು ಅಧಿಕ ಮಾಸದಲ್ಲಿ ಬರುವ ವಿಶೇಷವಾದ ಏಕಾದಶಿ. ಈ ದಿನ ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡಿದರೆ ಅನೇಕ ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಎಂದು ಪುರಾಣಗಳಲ್ಲೇ ಹೇಳಲಾಗಿದೆ. ಪರಮ ಎಂದರೆ ಶ್ರೇಷ್ಠ, ಅತ್ಯುತ್ತಮ ಅನ್ನುವ ಅರ್ಥ. ಈ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಭಕ್ತರಿಗೆ ಐಶ್ವರ್ಯ, ಆರೋಗ್ಯ, ಸುಖ, ಶಾಂತಿ ಹಾಗೂ ಮೋಕ್ಷದ ಫಲ ದೊರೆಯುತ್ತೆ. ಪುರಾಣಗಳ ಪ್ರಕಾರ ಬಡತನ ಮತ್ತು ಸಂಕಷ್ಟಗಳಿಂದ ಬಳಲುತ್ತಿದ್ದ ಸುಮೇಧ ಮತ್ತು ಪವಿತ್ರ ಎಂಬ ದಂಪತಿಗಳು ಈ ವ್ರತವನ್ನು ಆಚರಿಸಿ ಶ್ರೀಹರಿಯ ಕೃಪೆಯಿಂದ ಸಮೃದ್ಧ ಜೀವನವನ್ನು ನಡೆಸ್ತಾರೆ. ಪರಮ ಏಕಾದಶಿಯನ್ನು ಏತಕ್ಕೆ ಆಚರಿಸಬೇಕು, ಇದರ ಹಿಂದೆ ಇರುವಂತಹ ವ್ರತಕತೆ ಏನು ಅಂತ ತಿಳಿದುಕೊಳ್ಳೋಣ. ಪುರಾತನ ಕಾಲದಲ್ಲಿ ಕಾಂಪಿಲ್ಯ ನಗರದಲ್ಲಿ ಸುಮೇಧ ಎಂಬ ಬ್ರಾಹ್ಮಣ ತನ್ನ ಪತ್ನಿ ಪವಿತ್ರ ಜೊತೆ ವಾಸ ಮಾಡ್ತಾ ಇರ್ತಾನೆ. ಅತ್ಯಂತ ಧಾರ್ಮಿಕರು, ಸತ್ಯವಂತರು, ಭಗವಂತನ ಭಕ್ತರಾಗಿರ್ತಾರೆ. ಆದರೆ ಅವರ ಜೀವನ ಮಾತ್ರ ತುಂಬ ಬಡತನದಲ್ಲಿರುತ್ತೆ. ಸುಮೇಧನು ದಿನವಿಡೀ ದುಡಿದರೂ ಮನೆಗೆ ಖರ್ಚಿಗೆ ಬೇಕಾದಷ್ಟು ಹಣವಿಲ್ಲ. ಹಲವಾರು ದಿನಗಳು ಊಟವಿಲ್ಲದೆ ಕಳೆಯುವ ಪರಿಸ್ಥಿತಿ ಬಂದರೂ ಪವಿತ್ರ ತನ್ನ ಪತಿಯ ಮುಂದೆ ಎಂದಿಗೂ ದುಃಖವನ್ನು ತೋರಿಸಿಕೊಳ್ಳುವುದಿಲ್ಲ. ಒಂದು ದಿನ ಬಡತನದಿಂದ ಬೇಸೆತ್ತ ಸುಮೇಧನು ತನ್ನ ಪತ್ನಿಗೆ, ನಾನು ಬೇರೆ ದೇಶಕ್ಕೆ ಹೋಗಿ ಸಂಪಾದನೆ ಮಾಡ್ತೇನೆ, ಎಲ್ಲಿ ಉಳಿದರೆ ನಮ್ಮ ಕಷ್ಟಗಳು ಕಡಿಮೆಯಾಗುವುದಿಲ್ಲ ಅಂತಾನೆ. ಆಗ ಪವಿತ್ರ ವಿನಮ್ರವಾಗಿ ಹೇಳ್ತಾಳೆ, ಸ್ವಾಮಿ, ನಮ್ಮ ಜೀವನದಲ್ಲಿ ಏನು ಆಗಬೇಕೋ ಅದು ಹಿಂದಿನ ಕರ್ಮಗಳ ಫಲ. ನೀವು ನನ್ನನ್ನು ಬಿಟ್ಟು ಹೋಗಬೇಡಿ, ನಾವು ಭಗವಂತನನ್ನೇ ನಂಬೋಣ. ಕೆಲವು ದಿನಗಳು ನಂತರ ಅವರ ಮನೆಗೆ ಕಾಂಡಿನ್ಯ ಮಹರ್ಷಿಗಳು ಬರ್ತಾರೆ. ದಂಪತಿಗಳು ಅವರಿಗೆ ಗೌರವದಿಂದ ಆತಿಥ್ಯವನ್ನು ನೀಡ್ತಾರೆ. ಅವರ ಭಕ್ತಿಯನ್ನು ಕಂಡು ಸಂತುಷ್ಟರಾದ ಮಹರ್ಷಿಗಳು, ನಿಮ್ಮ ಬಡತನ ನಿವಾರಣೆಯಾಗಲು ಒಂದು ಅತ್ಯಂತ ಶ್ರೇಷ್ಠ ವ್ರತವಿದೆ, ಅದೇ ಪರಮ ಏಕಾದಶಿ ವ್ರತ. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದ್ರೆ ಮಹಾವಿಷ್ಣುವಿನ ಅನುಗ್ರಹ ದೊರೆಯುತ್ತೆ ಹೀಗೆ ಹೇಳ್ತಾರೆ. ಮಹರ್ಷಿಗಳ ಮಾತಿನಂತೆ ಸುಮೇಧ ಮತ್ತು ಪವಿತ್ರ ಪರಮ ಏಕಾದಶಿಯ ದಿನ ಉಪವಾಸವನ್ನು ಮಾಡಿ ಶ್ರೀಹರಿಯನ್ನು ಪೂಜಿಸಿ ವಿಷ್ಣು ನಾಮಸ್ಮರಣೆಯನ್ನು ಮಾಡ್ತಾರೆ. ದ್ವಾದಶಿ ಎಂದು ನಿಯಮಾನುಸಾರ ಪಾರಾಯಣೆಯನ್ನು ಮಾಡ್ತಾರೆ. ಅವರ ಭಕ್ತಿ ನಿಷ್ಠೆಯಿಂದ ಸಂತುಷ್ಟನಾದ ಮಹಾವಿಷ್ಣು ಅವರಿಗೆ ಆಶೀರ್ವಾದವನ್ನು ನೀಡ್ತಾನೆ. ಕೆಲವೇ ದಿನಗಳಲ್ಲಿ ಅವರ ಬಡತನ ದೂರವಾಗುತ್ತೆ. ಅವರಿಗೆ ಧನ, ಧಾನ್ಯ, ಸುಖ, ಸಮೃದ್ಧಿ ದೊರೆಯುತ್ತೆ. ಜೀವನ ಪೂರ್ತಿ ಸಂತೋಷದಿಂದ ಬದುಕಿದ ಅವರು ಕೊನೆಗೆ ವಿಷ್ಣು ಲೋಕವನ್ನೇ ಪಡಿತಾರೆ ಅಂತ ಪುರಾಣಗಳಿಂದ ತಿಳಿಯುತ್ತೆ. ಸ್ನೇಹಿತರೆ, ಈ ಒಂದು ಕಥೆಯಿಂದ ಭಗವಂತನ ಮೇಲೆ ನಂಬಿಕೆ ಇಡಬೇಕು. ಸಂಕಷ್ಟ ಬಂದಾಗ ಧೈರ್ಯವನ್ನು ಕಳೆದುಕೊಳ್ಳಬಾರ್ದು. ಏಕಾದಶಿ ವ್ರತ ಆತ್ಮಿಕ ಮತ್ತು ಧಾರ್ಮಿಕ ಶಕ್ತಿಯನ್ನು ನೀಡುತ್ತೆ. ಭಕ್ತಿ ಸತ್ಕರ್ಮಗಳಿಗೆ ಭಗವಂತ ಖಂಡಿತ ಫಲ ನೀಡ್ತಾನೆ ಅನ್ನೋದನ್ನು ತಿಳಿಸುತ್ತೆ. ಪರಮ ಏಕಾದಶಿ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದವರಿಗೆ ಶ್ರೀಹರಿಯ ಕೃಪೆ ಕೂಡ ಲಭಿಸುತ್ತೆ. ಏಕಾದಶಿ ವ್ರತದ ವಿಧಾನ: ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಮಹಾವಿಷ್ಣುವಿನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಪೂಜೆ ಸಲ್ಲಿಸಬೇಕು. ತುಳಸಿ ದಳವಿಲ್ಲದ ವಿಷ್ಣುವಿನ ಪೂಜೆ ಅಪೂರ್ಣ. ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಅಥವಾ ಹರಿನಾಮ ಸ್ಮರಣೆ ಮಾಡಬೇಕು. ಉಪವಾಸವನ್ನು ಆಚರಿಸಲೇಬೇಕು. ಸಾಧ್ಯವಾದರೆ ದಾನ ಧರ್ಮವನ್ನು ಮಾಡಬೇಕು. ಇನ್ನು ಏಕಾದಶಿಯ ದಿನ ಅನ್ನ ಮತ್ತು ಧಾನ್ಯ ಸೇವನೆ ಮಾಡಬಾರದು. ಸುಳ್ಳು ಮಾತನ್ನು ಆಡಬಾರದು. ಕೋಪ, ದ್ವೇಷವನ್ನು ದೂರ ಮಾಡಬೇಕು. ಇತರರಿಗೆ ನೋವುಂಟು ಮಾಡುವ ಯಾವುದೇ ಕಾರ್ಯಗಳನ್ನು ಮಾಡಬಾರದು. ಪರಮ ಏಕಾದಶಿಯನ್ನು ಆಚರಿಸುವುದರಿಂದ ಪಾಪಗಳ ನಿವಾರಣೆ, ಕುಟುಂಬದಲ್ಲಿ ಸುಖ, ಶಾಂತಿ, ಆರ್ಥಿಕ ಅಭಿವೃದ್ಧಿ, ಮಹಾವಿಷ್ಣುವಿನ ಕೃಪೆ ಉಂಟಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಸ್ನೇಹಿತರೆ, ಭಕ್ತಿಯಿಂದ ಪರಮ ಏಕಾದಶಿ ವ್ರತ ಆಚರಿಸಿದವರಿಗೆ ಮಹಾವಿಷ್ಣುವಿನ ವಿಶೇಷ ಅನುಗ್ರಹ ದೊರೆಯುತ್ತೆ ಎಂದು ಶಾಸ್ತ್ರಗಳು ಹೇಳುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಹರಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ. ಧನ್ಯವಾದ.